ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬ್ಯಾಚುಲರ್ಸಿಗಾಗಿ ಒಂದು ಈಸಿಯೆಸ್ಟ್ ರೆಸಿಪಿಯನ್ನು ತಂದಿದ್ದೇನೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿಯಾದ ನಂತರ ಅದಕ್ಕೆ ಕತ್ತರಿಸಿಟ್ಟುಕೊಂಡಿದ್ದ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೆ ಹುರಿದು ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಒಂದೆರಡು ಕಾಳು ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ನಾವು ಹಾಕಬೇಕು. ಬೇಕಂದರೆ ಶುಂಠಿಯನ್ನು ಕೂಡ ನಾವು ಹಾಕ್ಕೊಳ್ಬೋದು, ಇಲ್ಲಂದರೂ ನಡೆಯುತ್ತದೆ. ಟೊಮೆಟೊ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸಿಟ್ಟುಕೊಂಡು ಒಂದು ಕಡೆಗೆ ಇಟ್ಟುಕೊಳ್ಳಬೇಕು. ನಂತರ ಕಟ್ಟು ಮಾಡಿದ ವೆಜಿಟೇಬಲ್ಸನ್ನು ಕೂಡ ಒಂದು ಪ್ಲೇಟಿನಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಫ್ರೈ ಮಾಡಿದ ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೇವಿ ಮಾಡಿಟ್ಟುಕೊಳ್ಳಬೇಕು. ಒಂದು ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಬಿಸಿ ಮಾಡಬೇಕು. ನಂತರ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಅದು ಚಟಪಟ ಅಂದ ನಂತರ ಗೋಡಂಬಿ ಪೀಸುಗಳನ್ನು ಕೂಡ ನಾವು ಕಟ್ ಮಾಡಿಕೊಂಡಿರ್ತೇವೆ, ಅದನ್ನು ಕೂಡ ಇದಕ್ಕೆ ಹಾಕಿದ ನಂತರ ಮಾಡಿಟ್ಟುಕೊಂಡ ಗ್ರೇವಿಯನ್ನು ಕೂಡ ನಾವು ಇದಕ್ಕೆ ಸೇರಿಸಿ ಮತ್ತು ಹೆಚ್ಚಿಗೆ ಇಟ್ಟುಕೊಂಡಿರುವ ವೆಜಿಟೇಬಲನ್ನು ಕೂಡ ನಾವು ಇದನ್ನು ಸೇರಿಸಿ ಮತ್ತು 2 ಲೋಟ ಅಕ್ಕಿಯನ್ನು ತೊಳೆದಿಟ್ಟುಕೊಂಡಿರುತ್ತೇವೆ, ಅದನ್ನು ಕೂಡ ನಾವು ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಇದಕ್ಕೆ ಹಾಕಿ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಬೇಕು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸಬೇಕು. ಉಪ್ಪನ್ನು ಸೇರಿಸಿ ಮತ್ತು ಚೆನ್ನಾಗಿ ಕೈಯನ್ನು ಆಡಿಸಬೇಕು. ಎಲ್ಲ ಮಿಶ್ರಣವನ್ನು ಸಮನಾಗಿ ಮಾಡಬೇಕು. ಮಾಡಿದ ನಂತರ ಕುಕ್ಕರಿನ ಮುಚ್ಚಳವನ್ನು ಹಾಕಿ 2 ವಿಸಲನ್ನು ಒಡಿಸಿದರೆ ಸಾಕು ಫ್ರೆಂಡ್ಸ್. ರುಚಿಯಾದ ಪುಲಾವ್ ರೆಡಿಯಾಗುತ್ತದೆ. ಇದನ್ನು ಬೆಳಗಿನ ಟಿಫಿನಿಗೆ ಅಥವಾ ಊಟಕ್ಕೆ ಕೂಡ ನಾವು ಸರ್ವ್ ಮಾಡಬಹುದು. ಈ ರೀತಿ ವೆರಿ ಸಿಂಪಲ್ ಮತ್ತು ಈಸಿಯೆಸ್ಟ್ ರೆಸಿಪಿ ಕೂಡ ಅಂತ ಹೇಳ್ಬೋದು. ಈ ರೀತಿ ನಾವು ಮಾಡಿ ಬೆಳಗಿನ ಟಿಫಿನ್ ಅಥವಾ ಊಟಕ್ಕೆ ಕೂಡ ನಾವು ಸರ್ವ್ ಮಾಡ್ತೀವಿ. ಮತ್ತು ರಾಯ್ತಾವನ್ನು ಕೂಡ ಇದರ ಜೊತೆಗೆ ಮಾಡಿದರೆ ಚೆನ್ನಾಗಿದೆ. ವೆಜಿಟೇಬಲ್ ಇರೋದ್ರಿಂದ ಇದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.